ಆಕ್ಚುಲಿ 7ನೇ ತರಗತಿ. ಈಗ ನೋಡಿದ್ರೆ ಕಾಲೇಜ್ ಹುಡುಗಿ ತರ ಆಗ್ತಾ ಇದ್ದಾರೆ. ಒಂದೇ ಒಂದು ಸಮಸ್ಯೆ ಆಯಿತು. ನಾವು ಡಿಸೆಂಬರ್ 5ನೇ ತಾರೀಕು ಇವಳನ್ನ ಆಯ್ಕೆ ಮಾಡಿ ಕ್ಯಾಮ್ರಾ ಮುಂದೆ ನಿಲ್ಲಿಸಿದಾಗ ಏನಿದ್ಲು ಅಲ್ಲಿಂದ ಶೂಟಿಂಗ್ ಮಾರ್ಚಲ್ಲಿ ಮುಗಿಯೋದ್ರೊಳಗೆ 3 ತಿಂಗಳಲ್ಲಿ ಅವಳು 3 ಇಂಚ್ ಬೆಳೆದ್ಲು, 6 ಇಂಚ್ ಅಗಲ ಅಂದ್ಲು. ಇದಕ್ಕೆ ನಾವು ಹೊಣೆಗಾರರಲ್ಲ. ಮೊದಲಿನಾಗಿ ಅತಿಥಿಗಳು ಮಾತನಾಡ್ತಾರೆ. ಅದಾದ ನಂತರ ಸಿನಿಮಾದ ತಂತ್ರಜ್ಞರು ಹಾಗೆಯೇ ಉಳಿದ ಕಲಾವಿದರು ವೇದಿಕೆಗೆ ಬಂದು ಮಾತನಾಡ್ತಾರೆ. ದಯಮಾಡಿ ಆಸೀನ್ ಆಗಬೇಕು ಪ್ಲೀಸ್. ಆಗ್ತಿರೋದಕ್ಕೆ ಎಷ್ಟು ಖುಷಿ ಇದೆ ಸರ್. ಟೀಸರ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಸ್ಟರ್ಡೇ ಸರ್ಪ್ರೈಸ್. ಕೆಲವು ಟೈಮ್ ಡೆಸ್ಟಿನಿ ಅಂತಾರಲ್ಲ, ಹಂಗೆ ಬಹಳಷ್ಟು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ಆಲ್ವೇಸ್ ಗುಡ್ ಫ್ರೆಂಡ್ ಆಫ್ ಮೈನ್. ನಿನ್ನೆ ಇವರು ಬಂದ್ರು, ನಮ್ಮ ಸಿರುಗುಪ್ಪದವ್ರು ಅವರು, ನಮ್ಮ ಬಳ್ಳಾರಿ ಜಿಲ್ಲೆ ಅವರು ಪ್ರೊಡ್ಯೂಸರ್ ಇದ್ದಾರೆ. ಈಗ ನನಗಿನ್ನ ಏನು ರೆಮ್ಯುನರೇಷನ್ ಬಗ್ಗೆ ಮಾತಾಡೋಕ್ಕಾಗಿಲ್ಲ. ದ ಕಾನ್ಸೆಪ್ಟ್ ಐ ಲೈಕ್. ಮೈ ಹೀರೋ ಇಸ್ ಹಿಯರ್ ಓನ್ಲಿ, ಮೈ ಹೀರೋ ಆಫ್ ದ ಮೂವಿ. ಕಾನ್ಸೆಪ್ಟ್ ತುಂಬಾ ಲೈಕ್ ಆಯ್ತು ನನಗೆ. ಏನು ಈ ಹುಡುಗಿನ ಆಸಕ್ತಿ ಇದೆ, ಇಡೀ ಊರಿಗೆ ಕಲಿಸ್ತಕ್ಕಂಥ ಒಂದು ಆಸಕ್ತಿ ಇದೆ. ಆ ಕಾನ್ಸೆಪ್ಟ್ ನಲ್ಲಿ ತುಂಬಾ ಲೈಕ್ ಆಯ್ತು. ಅಂಡ್ ಶೀ ಟೋಲ್ಡ್, ನನಗೆ ಹೇಳಿರ್ತಕ್ಕಂಥದ್ದು ನೀವು ಒಂದು DC ಪಾತ್ರ ಮಾಡ್ಬೇಕಂತ ಹೇಳಿದ್ರು. ಅದೆಷ್ಟು ಮಟ್ಟಿಗೆ ಸೂಟ್ ಆಗ್ತೀನಿ ಗೊತ್ತಿಲ್ಲ, ನೋಡ್ರೆ ನಮ್ಮನ್ನ ಯಾಕೆ ಕರ್ಕಂತೀರ ಅಂದ್ರೆ ಕೂಡ ಇಲ್ಲ ಸರ್ ನೀವು ಬರ್ಬೇಕಂತ ಹೇಳಿದ್ರೆ. ಇನ್ನ ಐ ಆಮ್ ಆಲ್ವೇಸ್ ಅ ಫಿಯರ್ಫುಲ್ ಪರ್ಸನ್. ನಾನು ಇನ್ನ ಯಾವತ್ತು ಫಿಲಿಮ್ ನಲ್ಲಿ ಆಕ್ಟಿಂಗ್ ಮಾಡೋದನ್ನಲ್ಲ, ಬಟ್ ಬಿಕಾಸ್ ಆಫ್ ದಟ್ ರೋಲ್ ಐ ಕುಡ್ ಸೇ ಎಸ್. ಸೊ ಲೈಕ್ ವೈಸ್ ಶ್ರೀನಿವಾಸ್ ಅವ್ರು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದರೆ ನಿಮಗೆ ಧನ್ಯವಾದಗಳು. ಯಾಕಂದ್ರೆ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ರಾಜಕಾರಣಕ್ಕೆ ಬಂದವರು. ಬಟ್ ಅದೆಲ್ಲ ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಪ್ರಸನ್ನ ಅವರು ನಿನ್ನೆ ನಾನು ಅವ್ರು ಸ್ವಲ್ಪ ತಲೆ ತಿಂದೆ, ಏನೇನೋ ವಿಚಾರಗಳು ಬೇರೆ ಹೇಳ್ಬಿಟ್ಟೆ. ಸೊ ಹಂಗಾಗಿ ಇಟ್ಸ್ ಅನ್ ಆಪರ್ಚುನಿಟಿ. ಸೊ ನೀವಾಗಿ ನಮ್ಮ ಪರ್ಮಿಷನ್ ಕೊಟ್ಟರೆ ಲವ್ ಟು ವರ್ಕ್ ವಿತ್ ಯು. ಸೊ ಚಂದ್ರ ಸರ್ ಇದ್ದಾರೆ. ಸೊ ನೀವೇ ಗಣೇಶನ ಮದುವೆ, ಗೌರಿ ಗಣೇಶ ಅಲ್ಲಿಂದ ನೋಡಿ ನಾವು ಬೆಳೆದವರು. ಸೊ ಇಟ್ಸ್ ಅನ್ ವಂಡರ್ಫುಲ್ ಆಪರ್ಚುನಿಟಿ. ಹೋಪ್ಫುಲಿ ನಾನು ಜಸ್ಟಿಫೈ ಮಾಡ್ತೀನಿ ಆ ರೋಲಿಗೆ ಅಂತ ಅನಿಸ್ತಾ ಇದೆ. ಬಟ್ ಇನ್ನ ಭಯನೂ ಇದೆ. ಸೊ ಎಲ್ಲಿ ವಿಡ್ರಾ ಆಗುತ್ತೆ, ವಿಡ್ರಾವಲ್ ಸಿಂಪ್ಟಮ್, ಭಯ ಸಿಂಪ್ಟಮ್ ಎಲ್ಲ ಗೊತ್ತಿಲ್ಲ. ಬಟ್ ಎನಿವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಅಂಡ್ ಸೋ ಹ್ಯಾಪಿ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಪ್ರಸನ್ನ ಅವರಿಗೆ ವಿಶೇಷವಾಗಿ ನಮ್ಮ ರೆಡ್ಡಿ ಅವರು ಏನು ಇವತ್ತು ಬಂಡವಾಳ ಹಾಕಿದ್ದಾರೆ. ಯಾಕಂದ್ರೆ ಪಿಕ್ಚರ್ ಗೆಲ್ತಕ್ಕಂಥ ತುಂಬಾ ಕಷ್ಟ ಇದೆ. ಓವರ್ ಆಲ್ ಪ್ರಪಂಚದಲ್ಲಿ 8% ಸಕ್ಸಸ್ ರೇಟ್ ಇರೋದು. ಅದರಲ್ಲಿ ಇದು ನಾನ್ ಕಮರ್ಷಿಯಲ್ ಮೂವಿ ಇರೋದ್ರಿಂದ ಇದು ಒನ್ ಆಫ್ ದ ಮೆಸೇಜ್ ಇರತಕ್ಕಂಥ ಮೂವಿ ಇದೆ. ಅದರಲ್ಲಿ ನಾನು ಒಂದು ಪಾತ್ರ ಸಿಗ್ತದೆ. ನನ್ನ ಅದೃಷ್ಟ ಅಂತ ನಾನು ಭಾವಿಸಿ ಇಲ್ಲಿ ಬಂದಿದ್ದೇನೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಯು ಗಾಟ್ ಅ ಲಾಂಗ್ ವೇ ಟು ಗೋ. ನಿಮ್ಮೆಲ್ಲರೂ ಒಳ್ಳೇದಾಗ್ಲಿ. ಕನ್ನಡ ಸಿನಿಮಾನ ಹೆಚ್ಚಿನ ಬೆಳೀಲಿ ದೊಡ್ಡ ಮಟ್ಟದಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಿಂದ ಅನಂತ್ನಾಗ್ ಅವರು, ನಮ್ಮ ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವ್ರ ಪಿಕ್ಚರ್ಗಳನ್ನು ನಾವು ನೋಡಿ, ರವಿಚಂದ್ರನ್ ಅವ್ರ ಪಿಕ್ಚರ್ ನೋಡಿ ಬಂದಿರ್ತಕ್ಕಂಥವ್ರು ನಾವು ಎಲ್ಲ. ಹಂಸಲೇಖ ಇರ್ಬೋದು, ಆಲ್ ಮ್ಯೂಸಿಕ್ ಡೈರೆಕ್ಟರ್ಸ್ ಹಿಯರ್. ವಿ ಹ್ಯಾವ್ ಗಾಟ್ ಅ ಗ್ರೇಟ್ ಜರ್ನಿ ಆಸ್ ಅ ಕನ್ನಡ ಇಂಡಸ್ಟ್ರಿ. ಸೊ ಪುಟ್ಟಣ್ಣ ಕಳಗರ್ ಅಂತ ಡೈರೆಕ್ಟರ್ ನಾವು ನೋಡಿರ್ತಕ್ಕಂಥ ನಮ್ಮ ಕನ್ನಡ ಇಂಡಸ್ಟ್ರಿ. ಹಂಗಾಗಿ ಸೊ ಸ್ಟಿಲ್ ವಿ ಹ್ಯಾವ್ ಗಾಟ್ ಲಾಂಗ್ ವೇ ಟು ಗೋ. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ಕನ್ನಡ ಪಿಕ್ಚರ್ ಗುರುತಿಸ್ಕೊಂತ ಇದೆ. ಇನ್ನ ಹೆಚ್ಚಿನ ಮಟ್ಟದಲ್ಲಿ ಕನ್ನಡ ಬೆಳೀಲಿ, ಕನ್ನಡ ಸಿನಿಮಾ ಇನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಕನ್ನಡ ಇಂಡಸ್ಟ್ರಿಗೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಶುಭವನ್ನು ಹಾರಿಸಿ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅವಳ ಪ್ರತಿಭೆಯನ್ನ ಬಹುಶಃ 80% ಬಳಸ್ಕೊಂಡಿದ್ದಾಳೆ. ಇನ್ನೊಂದು 20% ಸ್ವಲ್ಪ ಕಷ್ಟ ಆಯ್ತು. ಯಾಕೆ ಕಷ್ಟ ಆಯ್ತು ಅಂತ ಆಮೇಲೆ ಹೇಳೋಣ. ಸೊ ಈ ತರದ ಒಂದು ಕಾನ್ಸೆಪ್ಟ್ ಅವಳು ಆ ಕನಸನ್ನ ಸಾಧಿಸಿಕೊಳ್ಳೋ ಹಾದಿನಲ್ಲಿ ಅನುಭವಿಸುವಂತ ಸಂತೋಷ, ನೋವು, ಆ ಉತ್ಸಾಹ, ಪ್ರಯತ್ನ ಇದೆಲ್ಲದರ ಮಧ್ಯೆ ಆಕೆಗೆ ಒಂದು ದಾರಿ ಕಾಣ್ತದೆ. ವ್ಯವಸ್ಥೆಯನ್ನ ನಾನು ಬಳಸ್ಕೊಂಡ್ರೆ ಇದು ಸಾಧ್ಯ, ಈ ಕನಸು ಅನ್ನುವಂಥದ್ದು. ಅದಕ್ಕೆ ಅವಳು ಹೇಗೆ ಯೋಚನೆ ಮಾಡ್ತಾಳೆ, ಅದಕ್ಕೆ ಹೇಗೆ ಒಬ್ಬ DC ಆಗಿ ಬಂದಂಥವ್ರು ಹೆಲ್ಪ್ ಮಾಡ್ತಾರೆ, ಅದಕ್ಕೆ ಇಷ್ಟೆಲ್ಲ ಅವರು ಮಾಡಿದ್ರೂ ಕೂಡ ಇಷ್ಟು ಜೊತೆನಲ್ಲಿ ಸಶಕ್ತವಾಗಿ ರಾಜಕೀಯ ಶಕ್ತಿ ಆಗಲಿ, ಇದು ಸತ್ಯ, ಇದು ಸರ್ಕಾರದ ವ್ಯವಸ್ಥೆ ಆಗಲಿ, ರಾಜಕೀಯ ಶಕ್ತಿ ಆಗಲಿ, ಜೊತೆಯಾಗಿ ನಿಂತರೂ ಕೂಡ ಕೆಲವು ಯೋಜನೆಗಳು ಜಾರಿಗೊಳಿಸೋದಕ್ಕೆ ಕಷ್ಟ ಆಗ್ತವೆ. ಯಾಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಕೆಲವು ಸಂಕುಚಿತ ಮನೋಭಾವದ ವ್ಯಕ್ತಿಗಳ ಪ್ರವೇಶದಿಂದ ಅದಕ್ಕೆ ಕಾನೂನಾತ್ಮಕವಾದಂತಹ, ಸಾಂವಿಧಾನಾತ್ಮಕವಾದಂತಹ ಸಮಸ್ಯೆಗಳನ್ನು ಅವರು ತಂದೊಡ್ಡೋದ್ರಿಂದ ಈ ದೃಷ್ಟಿಯಲ್ಲಿ ನಾವು ಆ ಕಥೆಯನ್ನ ಮುಂದುವರಿಸಿಕೊಂಡು ಏನೇ ಮಾಡಿದ್ರು ಈ ಉದ್ದೇಶ ಸೋಲುತ್ತೆ ಅಂತ ಅನ್ನುವಾಗ ಮತ್ತೆ ಅಲ್ಲಿ ಮಾನವೀಯತೆ ಚಿಗುರಿ ಹೇಗೆ ಆಕೆಗೆ ಗೆಲುವು ಕಾಣುತ್ತೆ ಅನ್ನುವಂತಹ ಒಂದು ಕಥೆಯನ್ನ ನಾನು ಮಾಡಿದ್ದೀವಿ. ಇದಿಷ್ಟು ಇದರ ಜಿಸ್ಟು. ಬಟ್ ಇಡೀ ಸಿನಿಮಾ ನೋಡಿದಾಗ ಇದಕ್ಕೆ ಎಷ್ಟರ ಮಟ್ಟಕ್ಕೆ ನಾವು ಜಸ್ಟಿಫಿಕೇಶನ್ ಕೊಟ್ಟಿದ್ದೀವಿ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. ಅದು ಕಥೆಯ ಇದು. ಈಗ ನಾನು ಪಾತ್ರದ ಪರಿಚಯಗಳನ್ನು ಕೂಡ ಒಂಚೂರು ಮಾಡಿಬಿಡ್ತೀನಿ. ಯಶಿಕಾ
ಆಕೆನೇ ಭಾರತಿ ಟೀಚರ್ ಪಾತ್ರ ಮಾಡಿರೋದು 7ನೇ ತರಗತಿ. ಆಕ್ಚುಲಿ 7ನೇ ತರಗತಿ. ಈಗ ನೋಡಿದ್ರೆ ಕಾಲೇಜ್ ಹುಡುಗಿ ತರ ಆಗ್ತಾ ಇದ್ದಾಳೆ. ಒಂದೇ ಒಂದು ಸಮಸ್ಯೆ ಆಯಿತು. ನಾವು ಡಿಸೆಂಬರ್ 5ನೇ ತಾರೀಕು ಇವಳನ್ನ ಆಯ್ಕೆ ಮಾಡಿ ಕ್ಯಾಮ್ರಾ ಮುಂದೆ ನಿಲ್ಲಿಸಿದಾಗ ಏನಿದ್ಲು, ಅಲ್ಲಿಂದ ಶೂಟಿಂಗ್ ಮಾರ್ಚಲ್ಲಿ ಮುಗಿಯೋದ್ರೊಳಗೆ 3 ತಿಂಗಳಲ್ಲಿ ಅವಳು 3 ಇಂಚ್ ಬೆಳೆದ್ಲು, 6 ಇಂಚ್ ಅಗಲ ಆದ್ಲು. ಇದಕ್ಕೆ ನಾವು ಹೊಣೆಗಾರರಲ್ಲ, ವಯಸ್ಸಿನ ಸಮಸ್ಯೆ. ಅದು ಚಿಗುರೋ ಕಾಲ, ಅವಳು ಚಿಗುರ್ಬಿಟ್ಲು. ನಾವು ಅದೇ ಕಾರಣಕ್ಕೆ ತುಂಬಾ ಬೇಗನೆ ಇನ್ನೂ ಮುಗಿಸ್ಬೇಕು, ಇನ್ನು 1 ದಿವಸ ಇರ್ತಕ್ಕಂಥ 2 ದಿವಸ ಇರ್ತಕ್ಕಂಥ ಈ ಕಥೆಯ ಪಾತ್ರವನ್ನ ಯಾಕೆ ಅರ್ಜೆಂಟಾಗಿ ಮುಗಿಸ್ಬೇಕು ಅಂತಿದ್ದೀವಿ ಅಂದ್ರೆ, ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು 2 ಇಂಚ್ ದಪ್ಪ ಆಗೋಗ್ಬಿಟ್ರೆ, ಇನ್ನೊಂದು 2 ಇಂಚ್ ಎತ್ತರ ಆಗೋಗ್ಬಿಟ್ಲೆ ಅವಾಗ ಸಮಸ್ಯೆ ಆಗತ್ತೆ ಅಂತ ಆದಷ್ಟು ಬೇಗ ಮಾಡ್ಬೇಕಂತಿದೀವಿ. ಹೇಳ್ಬೇಕು ಅಂದ್ರೆ ಇಲ್ಲಿರೋ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಎಲ್ರಿಗೂ ನಮಸ್ಕಾರ. ಫಸ್ಟ್ ಹೇಳ್ಬೇಕು ಅಂದ್ರೆ ರಾಘವೇಂದ್ರ ರೆಡ್ಡಿ ಸರ್ಗೆ, ಯಾಕಂದ್ರೆ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಅವರೇ ಕಾರಣ. ಸೆಕೆಂಡ್ ಹೇಳ್ಬೇಕಂದ್ರೆ ನಮ್ಮ ಪ್ರಸನ್ನ ಸರ್, ಅವರು ಕೂಡ ನಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಂದು ಸೀನಲ್ಲಿ ಆಗಿರ್ಬೋದು, ಈ ಥರ ಮಾಡು ತುಂಬ ಚೆನ್ನಾಗಿ ಬರುತ್ತೆ, ನೀನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಹಾಗೆ ವೆಂಕಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ರಾಘ್ ಸರ್, ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಸಿ.ಕೈ ಚಂದ್ರ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಂಗೆ ತುಂಬಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಅಮ್ಮನ ಕ್ಯಾರೆಕ್ಟರ್ ಆಗಿರ್ಬೋದು, ನಮ್ಮ ಸೌಜನ್ಯ ಅಮ್ಮ ಆಗಿರ್ಬೋದು, ದಿವ್ಯಾಕ ಆಗಿರ್ಬೋದು, ಅಶ್ವಿನ್ ಸರ್ ಆಗಿರ್ಬೋದು, ರೋಹಿತ್ ಅಣ್ಣ ಆಗಿರ್ಬೋದು, ಅಜಯ್ ಆಗಿರ್ಬೋದು, ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗೆ ಇದು ನನ್ನ ಫಸ್ಟ್ ಪ್ರೆಸ್ ಮೀಟು. ನಂಗೆ ತುಂಬ ಒಂಥರ ನರ್ವಸ್ ಆಗ್ತಿದೆ, ಹಾಗೆ ತುಂಬ ಎಕ್ಸೈಟ್ ಆಗ್ತಿದೆ. ನಂಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನಮ್ಮ ಅಂಬಿ ಕಟ್ಟಿ ಸರ್ ಬಗ್ಗೆ ಬಿಟ್ಟು ಇಲ್ಲ, ನಮ್ಮ ಮಾಧ್ಯಮದವ್ರ ಪ್ರಶ್ನೆ ಕೇಳಿದೆ ಸರ್, ಹೇಳಿ. ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡಿದ್ರು ಕೇಳ್ತಿದ್ದಾರೆ. ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು. ಇಲ್ಲಿ ಅಂದ್ರೆ ನಾನು ಮೊದಲನೇ ಗುರು ಅಮ್ಮ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ನಾನು ಇಲ್ಲಿವರೆಗೂ ನಾನು ಫಸ್ಟ್ ಆಕ್ಟಿಂಗ್ ಅಥವಾ ಡ್ಯಾನ್ಸ್ ಏನೇ ಹೇಳ್ಕೊಟ್ಟಿರ್ಬೋದು ಅದು ನಾನು ಅಮ್ಮನಿಂದಾನೇ ಕಲ್ತಿದ್ದು. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅನ್ನೋದಕ್ಕೆ ಅವ್ರು ಮೊದಲನೇ ಕಾರಣ ನಮ್ಮಮ್ಮ. ಐ ಲವ್ ಯು ಸೋ ಮಚ್ ಮಮ್ಮಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದು. ಈಗ 7th ಓದ್ತಾ ಇದ್ದೀನಿ, ತಿರುಮಲ ಪಬ್ಲಿಕ್ ಸ್ಕೂಲ್, ಮೈಸೂರು. ಪರ್ಮಿಷನ್ಸ್ ಇದೆ ನನಗೆ, ಯಾಕಂದರೆ ಇದು ಫಸ್ಟ್ ಮೂವಿ ಆಗಿರ್ಬೋದು, ಆದರೆ ಸೀರಿಯಲ್ಸ್ ಚಿಕ್ಕವಳಿಂದ ಮಾಡಿದ್ದೀನಿ. ನಾನು ನನ್ನ ಕನಸು, ಜೋಡಿಯಕ್ಕೆ, ಅಮೃತ ವರ್ಷಿಣಿ, ಇನ್ನೂ ಎಷ್ಟೊಂದು ಮಾಡಿದ್ದೀನಿ. ಇವಾಗ ರೀಸೆಂಟಾಗಿ ಉದೋದೋಷಿ ರೇಣುಕಾ ಅಲಮ್ಮದಲ್ಲಿ ರೇಣುಕೆ ಪಾತ್ರ ಆಗಿ 450 ಎಪಿಸೋಡ್ಸ್ ಮಾಡಿದೆ. ಸೊ ನಾನಿವಾಗ ಭಾರತಿ ಟೀಚರ್ ಅಂದರೆ ಭಾರತಿಯಾಗಿ ಮಾಡ್ತಾ ಇದ್ದೀನಿ. ನಾನು ಯಶಿಕಾ ಆಗಿದ್ದು ನನ್ನನ್ನು ಭಾರತಿ ಟೀಚರ್ ಆಗಿ ಒಂದು ಒಳ್ಳೆ ಚಿತ್ರ ಒಳ್ಳೆ ಚಿತ್ರ ಮಾಡಕ್ಕೆ ತುಂಬಾ ಎಲ್ಲ ನಿಮ್ಮ ಪ್ರೋತ್ಸಾಹ ಎಲ್ಲ ಬೇಕು. ಇದು ಒಳ್ಳೆ ಸಿನಿಮಾ ಆಗಿ ತುಂಬಾ ದೊಡ್ಡದಾಗಿ ಬೆಳೀಲಿ ಅಂತ ನನ್ನ ಆಸೆ. ಸೊ ಏನು ಮಾತು ಬರ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಪಾಪ ಯಶಿಕಾ ಹುಟ್ಟಾಗಿಂದ ಆಕ್ಟ್ ಮಾಡಿ ಡೈಲಾಗ್ ಮಾತ್ರ ಫುಲ್ ಪಂಟ್ರು, ಸ್ಪೀಚ್ ಅಲ್ಲಿ ಸ್ವಲ್ಪ ಹಿಂದೆ. ಓಕೆ.